ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ವೀಡಿಯೋಸ್ ಚೆನ್ನಾಗಿ ನೋಡ್ತಿದ್ದೀರಾ, ಥ್ಯಾಂಕ್ ಯು. ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸಿಯಾಗಿ ಹೆಲ್ದಿಯಾಗಿ ಟೇಸ್ಟಿ ರೆಸಿಪಿ ಅಡುಗೆಗಳು ಮಾಡೋದನ್ನು ಹೇಳ್ಕೊಡ್ತೇನೆ. ಓಕೆ, ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ. ಇವತ್ತಿನ ರೆಸಿಪಿ ಸೊಪ್ಪು ಸಾಂಬಾರು. ಪಾಲಕ್ ಸೊಪ್ಪು ತೊಳೆದಿಟ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಹೆಸರು ಕಾಳು, ಬೆಳ್ಳುಳ್ಳಿ ಎಲ್ಲ ಸುಲ್ಕೊಳೋದಕ್ಕೆ ಹಾಕ್ಕೋತಾಯಿದ್ದೀನಿ ನೋಡಿ. ಹಾಕಿದ್ದಾಯಿತು. ಅದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಪಾಲಕ್ ಜೊತೆ ಹೆಸರು ಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರೋ ಫುಡ್ ಕೂಡ, ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ಕೂಡ ಹೌದು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಒಲೆ ಮುಂದೆ ಅಡುಗೆ ಮಾಡುವಾಗ ಪ್ರೀತಿಯಿಂದ ಅಡುಗೆ ಮಾಡಿ, ಅಷ್ಟೇ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ನೋಡಿ. ಬೇಯ್ತಾ ಇದೆ. ಈಗ ಸ್ವಲ್ಪ ಉಪ್ಪು ಹಾಕಿದೆ, ಅದಕ್ಕೆ ಇಳಿಸಿ. ಯಾವಾಗಲೂ ಸೊಪ್ಪು ಬೇಯಿಸೋವಾಗ ಪ್ಲೇಟ್ ಮುಚ್ಚಿ ಬೇಯಿಸಬಾರ್ದು, ಅದನ್ನು ಹಬೆ ಈಚೆ ಹೋಗೋಕ್ಕೆ ಬಿಡಬೇಕು. ಈಗ ನೋಡಿ, ಅದಕ್ಕೆ ಸ್ವಲ್ಪ ಕಾಳು ಮೆಣಸು, ಜೀರಿಗೆ ಇದ್ದರೆ ಕೊಬ್ಬರಿ ಮತ್ತು ಗಸಗಸೆ ಹಾಕ್ಕೊಳ್ಳಿ. ಇನ್ನೂ ಸೂಪರಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಟೇಸ್ಟಿ ಕೂಡ. ನನ್ನ ಹತ್ರ ಖಾಲಿಯಾಗಿತ್ತು, ಸೊ ಅದಕ್ಕೆ ನಾನು ಕೊಬ್ಬರಿ ಮತ್ತು ಇದು ಗಸಗಸೆ ಬಳಸ್ತಾಯಿಲ್ಲ. ತರತರಿಯಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ. ನೀರು ಸೊಪ್ಪು ಬೆಂದಿತ್ತಲ್ಲ, ನೀರಿಗೇ ಮಿಕ್ಸ್ ಮಾಡಿ ಈಗ ಕಲಿಸ್ಕೊಟ್ಟು ಒಂದು ಕುದಿ ಬರೋ ತನಕ ಬಿಟ್ಟು ಆನಂತರ ಒಗ್ಗರಣೆ ಕೊಡ್ತಾಯಿದ್ದೀನಿ. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಬ್ಯಾಚುಲರ್ ಸಮೇತ ಮಾಡ್ಕೋಬೋದು. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ ಹೀಗೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಒಗ್ಗರಣೆ ಮುಗೀತು. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿಯಾಗಿತ್ತು, ಸೊ ನಾನು ಅದಕ್ಕೆ ಹಾಕಿಲ್ಲ. ಥ್ಯಾಂಕ್ ಯು.